ಯಲಹಂಕ ಜೆಡಿಎಸ್ನಲ್ಲಿ ಭೂಗಿಲೆದಿದೆ ಭಿನ್ನಮತ. ಮತ್ತೆ ಭೂಗಿಲೆದ್ದಿರುವಂತದ್ದು ಯಲಹಂಕ ಕ್ಷೇತ್ರದಲ್ಲಿ ಜೆಡಿಎಸ್ ಸೋಲಿನ ಬಗ್ಗೆ ವಿಚಾರವನ್ನ ಮಾಡಲಾಗ್ತಾ ಇದೆ. ರಾಜ್ ನ್ಯೂಸ್ಗೆ ಜೆಡಿಎಸ್ನ ಪರಾಜಿತ ಅಭ್ಯರ್ಥಿ ಮುನೇಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಜೆಡಿಎಸ್ನಲ್ಲಿ ಭಿನ್ನಮತ ಭೂಗಿಲೆದ್ದಿರುವಂತದ್ದು ಪ್ರಮುಖವಾಗಿ ನೋಡಿ. ಸದ್ಯದ ಮಟ್ಟಿಗೆ ಜೆಡಿಎಸ್ನಲ್ಲಿ ಆಗಾಗ ಭಿನ್ನಮತ ಭುಗಿಲೇಳ್ತಾ ಇರುತ್ತೆ. ರಾಜ್ ನ್ಯೂಸ್ಗೆ ಜೆಡಿಎಸ್ನ ಪರಾಜಿತ ಅಭ್ಯರ್ಥಿಯಾಗಿರುವಂತಹ ಮುನೇಗೌಡ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಲಹಂಕದಲ್ಲಿ ಜೆಡಿಎಸ್ ಕಾರ್ಯಕರ್ತರೇ ಕೈಕೊಟ್ಟ ಬಗ್ಗೆ ಪರೋಕ್ಷವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾನು ದೇವರನ್ನ ನಂಬ್ತೇನೆ, ಹಾಗಾಗಿದ್ರೆ ದೇವರೇ ಶಿಕ್ಷೆಯನ್ನ ಕೊಡ್ತಾರೆ ಎನ್ನುವ ಮುಖಾಂತರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ಅದು ಹೆಂಗೆ ಹೇಳೋಕ್ಕಾಗುತ್ತೆ? ನಮ್ಮ ಕಾರ್ಯಕರ್ತರಿಗೆ ಕೈ ಕೊಟ್ಟರು ಅಂತ ನಾನು ಹೇಳೋಕ್ಕಾಗಲ್ಲ. ಅದು ನೋಡೋಣ, ಆ ಥರ ಏನಾದರೂ ಮಾಡಿದರೆ ಯಾರು ಮಾಡಿರ್ತಾರೋ ಅವ್ರಿಗೆ ಈಗೇನೋ ಹೇಳ್ತಾರಲ್ಲ ಕರ್ಮ ಅಂತೇಳಿ ರಿಟರ್ನ್ ಹೊಡೆಯುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಅದು ನೋಡೋಣ. ದೇವರು ಇದ್ದಾನೆ, ದೇವ್ರನ್ನ ನಂಬ್ತೀವಿ. ಆ ಥರ ಮಾಡಿರೋರಿಗೆ ದೇವ್ರು ಶಿಕ್ಷೆ ಕೊಡ್ತಾರೆ ಅಲ್ವಾ? ನೋಂದಣಿ ಆಗ್ತಾ ಇತ್ತು ಯಲಹಂಕ ಕ್ಷೇತ್ರದಲ್ಲಿ. ಅಲ್ಲಿ ಈ ಕೃಷ್ಣಪ್ಪ ಅವರು ಏನೋ ಏರು ಧ್ವನಿಯಲ್ಲಿ ಮಾತನಾಡಿದ್ರಂತೆ, ಏನಿರ್ಬೋದು ಸರ್ ಅಂತ? ಏನು ಮಾತಾಡಿರೋ ಅಂತ ನನಗೂ ಗೊತ್ತಿಲ್ಲ. ನಾನು ಮೀಡಿಯಾದಲ್ಲಿ ನೋಡಿರೋದಂಥದ್ದು. ಅವರು ದೊಡ್ಡವರು ಮಾತಾಡಿದ್ದಾರೆ. ಅದನ್ನು ಈಗಿನ ಕಾಲದ್ದು ಲೀಡರ್ಸ್ ಸಹಿಸಲ್ಲ. ಮುಂದೆ ನೆಕ್ಸ್ಟು ಮಾತಾಡಬೇಕಂದ್ರೆ ಅವರು ಒಳ್ಳೆ ರೀತಿ ಮಾತಾಡಿದರೆ ಒಳ್ಳೇದು ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಸರ್, ಅವರು ಮಾತನಾಡಿರ್ತಕ್ಕಂಥ ಹಿಂದೆ ಏನಾದರೂ ಇದೆಯಾ ಸರ್ ಷಡ್ಯಂತ್ರ ಅನ್ನುವಂಥದ್ದು? ಯಾಕಂದ್ರೆ ಚರ್ಚೆ ಆಗ್ತಾ ಇದೆ ಆ ಕ್ಷೇತ್ರದಲ್ಲಿ ಅಂತ. ಏನು ಚರ್ಚೆ ಆಗ್ತಾ ಇದೆ? ಅವರು ಆ ಥರ ಏರು ಧ್ವನಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಅವ್ರು ಏನಾದರೂ ಉದ್ದೇಶ ಇದೆಯಾ ಅಂತ, ಷಡ್ಯಂತ್ರ ಏನಾದರೂ ಇದೆಯಾ ಅಂತ? ಯಾವ ಷಡ್ಯಂತ್ರ ಏನು ಸರ್, ಏನಿದೆ ಸರ್ ಷಡ್ಯಂತ್ರ ಮಾಡೋದಕ್ಕೆ? ನಾವು ಅದಕ್ಕೆ ಅವರೆಲ್ಲ ಮಾಡಲಿ, ದೊಡ್ಡವ್ರು ಮಾಡಲಿ ಅಂತೇಳಿ ಯಲಹಂಕ ಕ್ಷೇತ್ರದಲ್ಲಿ ಆಲ್ರೆಡಿ ಈಗ 15 ವರ್ಷದಿಂದ ಹೊರಗಡೆನವ್ರು ಬರ್ತಾ ಇದ್ದಾರೆ. ಈಗ ಒಳಗಡೆ ಇರೋರು ಮಾಡಲಿ ಅಂತೇಳಿ ಬಿಟ್ಟಿದ್ದೀವಿ. ಸರ್, ನಿಮ್ಮ ಪಕ್ಷದವರೇ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥ ಮಾತಿದೆ ಆ ಕ್ಷೇತ್ರದಲ್ಲಿ. ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗುತ್ತೆ? ಮಾಡ್ಕೊಂಡು ನಮ್ಮನ್ನು ಏನು ಮಾಡೋಕ್ಕಾಗುತ್ತೆ ಸರ್? ನೀನು ನಮ್ಮ ಅನ್ನ ಕಿತ್ಕೊಳಕ್ಕಾಗಲ್ಲ. ಅವ್ರು ಏನು ಮಾಡೋಕ್ಕಾಗುತ್ತೆ? ನೋಡೋಣ. ಅಲ್ಲ, ನೀವು ಕ್ಷೇತ್ರದಲ್ಲಿದ್ದು ಹೆಚ್ಚಿಗೆ ಕೆಲಸ ಮಾಡ್ತಾ ಇದ್ರಿ, ಅಲ್ಲಿ ಕಾರ್ಯಕರ್ತರು ಸಿಗ್ತಾ ಇದ್ರಿ ಅನ್ನುವಂಥ ಮಾತಿತ್ತು. ಆದರೆ ನಿಮ್ಮವರೇ ಪ್ರಮುಖ ಅಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಮುಖಂಡರು ಬೇರೆದವ್ರ ಜೊತೆ ಶಾಮೀಲಾಗಿ ನಿಮಗೆ ಒಂದು ನಿಮ್ಮ ವಿರುದ್ಧವಾಗಿ ಮಾತನಾಡಿದ್ರು ಅಥವಾ ಅಲ್ಲೇ ಒಳಗೊಳಗೆ ಕೆಲಸ ಮಾಡಿದ್ರು ಅನ್ನುವಂಥ ಮಾತಿದೆ. ಅಲ್ಲ, ನಮ್ಮ ಪಾಪ ಎಲ್ಲ ಅಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಲೀಡರ್ಸ್ ತುಂಬ ಒಳ್ಳೆಯವರಿದ್ದಾರೆ. ಅದರಲ್ಲಿ ಯಾರೋ ಒಂದು 10 ಮೆಂಬರ್ಸ್ ಅವ್ರಿಗೆ ಏನಿದೆಯೋ ಏನು ಕತೆನೋ ಗೊತ್ತಿಲ್ಲ ನಮಗೆ. ಅವ್ರು ನಮ್ಮನ್ನು ಹೊರಗಡೆ ತಳ್ಳೋ ಅಂಥ ಕೆಲಸ ನಡೀತಾ ಇತ್ತು. ಅದಕ್ಕೆ ಮೊದಲು ನಾವೇ ನೋಡ್ಬಿಟ್ಟು ಆಯ್ತಪ್ಪ, ನಾವು ಯಾಕಂದರೆ ಹೊರಗಡೆಯಿಂದ ಬಂದಿದ್ದೀವಿ, ಅವರು ಯಾವಾಗ ನೋಡಿದ್ರು ಹೊರಗಡೆನವರು ಬರ್ತಾರೆ ಯಲಹಂಕಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಲ್ಲ, ಹಂಗಾಗಿ ಅವ್ರನ್ನೇ ಬಿಟ್ಟಿದ್ದೀವಿ. ಇವಾಗ ಮಾಡ್ಕೊಳ್ಳಿ, ನೀವು ಚೆನ್ನಾಗಿ ಮಾಡಿ, ದಳನ ಅಲ್ಲಿ ನೀವು ಗೆಲ್ಲಿಸೋ ಅಂಥ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಬಿಟ್ಟಿದ್ದೀವಿ. ನಾವು ಯಲಹಂಕದಿಂದ ಆಲ್ರೆಡಿ ಹೊರಗೆ ಬಂದಿದ್ದೀವಿ. ನೀವಲ್ಲಿ ಕೆಲಸ ಮಾಡುವಂಥ ನಿಂತು ಸರ್, ನಿಮ್ಮ ಪರವಾಗಿ ಮಾಡಿದವರಿಗೆ ಅಲ್ಲಿ ಕೊನೆ ಕ್ಷಣದಲ್ಲಿ ನೀವು ದುಡ್ಡು ಕೊಡದೆ ಓಡಿ ಹೋದ್ರಿ ಅನ್ನುವಂಥ ಕೆಲವೊಂದಿಷ್ಟು ಮುಖಂಡರ ಆರೋಪ ಇದೆ. ಅದು ನಿಜಾನಾ ಸರ್? ಈಗ ದುಡ್ಡು ಕೊಡಬೇಕು ಅಂತ ಏನು ಹೇಳಿದರೆ ಕಾನೂನು ಇದೆಯಾ? ಅಲ್ಲ, ಎಲೆಕ್ಷನ್ನಲ್ಲಿ ಮೋದಿ ಅಲ್ಲ, ಏನು ಯಾವ ನಂಬಿಕೆ ದ್ರೋಹ ಅಂತೆ? ದುಡ್ಡು ಕೊಟ್ಟಿಲ್ಲ ಅಂದರೆ ನಂಬಿಕೆ ದ್ರೋಹ ಅಂತ? ನಾವು ಎಷ್ಟು ಬೇಕೋ ಕಾನೂನು ಮಿತಿಯಲ್ಲಿ ಎಷ್ಟು ಮಾಡಬೇಕೋ ಅಷ್ಟು. ಇಲ್ಲ, ಅವ್ರ ಮನೆಯನ್ನು ಇದು ಮಾಡಿಬಿಟ್ಟಿದ್ದೀವ. ಯಾವನು ಹೇಳ್ತಾನಲ್ಲ ಅವನಿಗೆ ಸೆನ್ಸಿದ್ದು ಮಾತಾಡಬೇಕು. ಅರ್ಥ ಆಯ್ತಲ್ವಾ? ಮೋದಿಯವರು ಹೇಳ್ತಿರೋದೇನು? ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ನಾವು ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡ್ತಾಯಿದ್ರೆ ಎಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದು? ನಾವು ಗೆದ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಮಾಡಿಬಿಟ್ಟು ಗೆದ್ಬಿಟ್ಟು ಹೋದ್ಮೇಲೆ ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ನಾವು ಲಂಚನ ತೊಗೊಬೇಕಾ? ಇವ್ರ ಪ್ರಕಾರ ಮೇಯ್ನು ಬಂದು ಜನಕ್ಕೆ ಒಳ್ಳೇದಾಗೋವಂಥ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನನ್ನ ಉದ್ದೇಶ ಆ ಥರ ಇದೆ. ಇವರು ಯಾರೋ ಈ ಕಾಂಜಿ ಪಿಂಜಿಗಳು ಹೇಳ್ತಾರಲ್ಲ, ಈಗ ಯಾರು ಹೇಳ್ತಾ ಇದ್ದಾರೆ ನಿಮ್ಮ ಹತ್ರ, ನಿಮಗೆ ಗೊತ್ತಾಗಿರೋ ಅಂಥವ್ರು ಯಾರು ಹೇಳ್ತಾರೋ ಅವ್ರು ಬರೀ ಅದಕ್ಕಾಗೆ ಬರ್ತಾರೆ. ಸರ್, ನೀವು ಭವಿಷ್ಯದಲ್ಲಿ ಉನ್ನತ ಸ್ಥಾನ ಪಡಿಬಹುದು ಅನ್ನುವಂತಹ ಆತಂಕದಲ್ಲಿ ಏನಾದರೂ ಈ ರೀತಿ ಮಾಡಿದ್ರ ಅನ್ನುವಂಥದ್ದು? ಏನೋ ಅವ್ರವ್ರ ಇಚ್ಛೆಗೆ ಇಷ್ಟಪಟ್ಟಂಗೆ ಮಾಡ್ಕೊಂಡಿದ್ದಾರೆ. ಇದೇನೆ ಅಂತೇಳಿ ಅವ್ನು ಕರ್ಕೊಂಬಂದು ನಿಲ್ಲಿಸಿ ನನ್ನ ಮುಂದೆ, ಆಮೇಲೆ ಮಾತಾಡೋಣ. ಯಾರೋ ಕೊಟ್ಟಿರ್ತೀನಿ ಅಂತ ಯಾರೋ ಇದಾರಲ್ಲ, ಬುಕ್ ಆಗಿದ್ದೀರಾ, ಅದಾಗಿದ್ದೀರಾ, ಇದಾಗಿದ್ದೀರಾ ಅಂತೇಳಿ ಕೊಟ್ಟರೋನು ಯಾವನೋ ಒಬ್ರು ಇರಬೇಕಲ್ಲ. ಆ ಮಹಾನ್ ಭಾವನ ಕರ್ಕೊಬರ್ರಿ. ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಯಾಕೋ ಜೆಡಿಎಸ್ನಲ್ಲಿ ಎಲ್ಲವೂ ಸರಿ ಇಲ್ಲ. ಮೇಲ್ನೋಟಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ ಕಾರ್ಯಕರ್ತರನ್ನ, ಶಾಸಕರನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅನ್ನುವ ವಿಚಾರವಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡ ರೀತಿಯಲ್ಲಿ ಇಡೀ ರಾಜ್ಯದಾದ್ಯಂತ ಸರ್ವೆ ಮಾಡ್ತಿದ್ದಾರೆ. ಆದ್ರೆ ಒಳಬೇಗುದೆ ಅನ್ನುವಂಥದ್ದು ಇನ್ನೂ ಹಾಗೆ ಇದೆ ಅನ್ನೋದಕ್ಕೆ ಇವತ್ತು ಮುನೇಗೌಡರು ನೀಡಿರುವಂತಹ ಹೇಳಿಕೆ ವಿಚಾರವಾಗಿ ಸ್ವಲ್ಪ ಅನುಮಾನ ಬರ್ತಿದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ?
ರೂಪಾ, ಯಲಹಂಕ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಮುನಿಗೌಡ ಅವರು ಇವತ್ತು ತಮ್ಮ ಮನದಾಳದ ಮಾತನ್ನು ಕೂಡ ರಾಜ್ ನ್ಯೂಸ್ ಒಂದಿಗೆ ಹಂಚಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಕೂಡ ಸ್ಪರ್ಧೆ ಮಾಡಿದ್ರು. ಆ ಒಂದು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಕ್ಷೇತ್ರದಲ್ಲಿ ಕೂಡ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸಿದ್ರು. ಆದ್ರೆ ಅವರ ಒಂದು ಪಕ್ಷದಲ್ಲೇ ಇರ್ತಕ್ಕಂಥವ್ರೆ ಅವರಿಗೆ ಕೆಲವೊಂದಿಷ್ಟು ಅವರ ಪಕ್ಷದಲ್ಲಿದ್ದೇ ಒಂದಿಷ್ಟು ಅವರ ಕಾರ್ಯಕರ್ತರೇ ಅಥವಾ ಕೆಲವೊಂದಿಷ್ಟು ಮುಖಂಡರು, ಜೆಡಿಎಸ್ ಪಕ್ಷದ ಮುಖಂಡರೇ ಅವರಿಗೆ ಗೆಲುವಿನ ಹಾದಿಯಲ್ಲಿ ಇರ್ತಕ್ಕಂಥವ್ರಿಗೆ ಅಡೆತಡೆ ಉಂಟು ಮಾಡಿದ್ರು ಅನ್ನುವಂಥದ್ದು ಒಂದು ಪರೋಕ್ಷವಾಗಿ ಅವರ ಅಸಮಾಧಾನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಎಲ್ಲಾ ಕಾರ್ಯಕರ್ತರು ಕೂಡ ನನಗೆ ಆ ರೀತಿ ಮಾಡಿಲ್ಲ, ಆದ್ರೆ ಕೆಲವೊಂದಿಷ್ಟು 10 ಜನ ಇದ್ರು. ಆ ಒಂದು 10 ಜನಕ್ಕೆ ನಾನು ಏನ್ ಮಾಡಿದ್ದೀನೋ ಗೊತ್ತಿಲ್ಲ, ಆದ್ರೆ ಅವರೇ ಒಂದ್ ಕಡೆ ಈ ರೀತಿಯಾಗಿರ್ತಕ್ಕಂಥ ಒಂದು ನನ್ನ ಒಂದು ಮುನ್ನಡೆ ಸಾಧಿಸ್ಲಿಕ್ಕೂ ಕೂಡ ಅವ್ರು ಹಿನ್ನಡೆ ಆಗಿರ್ತಕ್ಕಂಥದ್ದು ಅನ್ನುವಂತ ಅಸಮಾಧಾನ ಕೂಡ ತೋಡ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಕಳೆದ ಏನು ಹೊರಗಿನವರೇ ಬರ್ತಾರೆ ಅಲ್ಲಿ ಅಂತಕ್ಕಂಥ ಆರೋಪಗಳು ಕೂಡ ಮಾಡ್ತಾ ಇದ್ರು. ಹಾಗಾಗಿ ನಾನು ಆ ಕ್ಷೇತ್ರವನ್ನ ಬಿಟ್ಟು ಅವರ ಮನದ ಆಸೆ ಕೂಡ ಅದೇ ಇತ್ತು, ನಮ್ಮನ್ನ ಹೊರಗೆ ಹಾಕ್ಲೇಬೇಕು ಅನ್ನುವಂಥದ್ದು. ಕೆಲವೊಂದಿಷ್ಟು 10 ಜನ ಅಲ್ಲಿ ಸಾಕಷ್ಟು ಪಣ ತೊಟ್ಟಿದ್ರು. ಹಾಗಾಗಿ ನಾನೇ ಹೊರಗೆ ಬಂದಿದ್ದೀನಿ, ಅವರೇ ಜೆಡಿಎಸ್ ಪಕ್ಷವನ್ನ ಗೆಲ್ಲಿಸ್ಲಿ, ಆ ಕ್ಷೇತ್ರದಲ್ಲಿ ಬಲಪಡಿಸ್ಲಿ ಅನ್ನುವಂಥದ್ದು ನನ್ನ ಆಶೆ ಇದೆ ಅನ್ನುವಂಥದ್ದು. ಯಾರು ನನಗೆ ಆ ಕ್ಷೇತ್ರದಲ್ಲಿ ಗೆಲ್ಲುವಂತಹ ಸಂದರ್ಭದಲ್ಲಿ ಯಾರು ಮೋಸ ಮಾಡಿದ್ದಾರೆ ಅಥವಾ ಯಾರು ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತವರಿಗೆ ದೇವ್ರಿದ್ದಾನೆ, ದೇವ್ರನ್ನ ನಾನು ನಂಬ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಏನು ಕರ್ಮ ರಿಟರ್ನ್ಸ್ ಅಂತಕ್ಕಂಥದ್ದು ಏನಿದೆ ಅದನ್ನ ನಾನು ನಂಬ್ತೀನಿ, ಅದೇ ರೀತಿಯಾಗಿ ಅವ್ರಿಗೆ ಪಶ್ಚಾತ್ತಾಪ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಅಲ್ಲಿ ಏನು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನೋಂದಣಿ ಕಾರ್ಯ ಕೂಡ ನಡೀತಾ ಇತ್ತು. ಆ ನೋಂದಣಿ ಕಾರ್ಯಕ್ರಮದಲ್ಲೂ ಕೂಡ ಕೃಷ್ಣಪ್ಪ ಅವರು ಏರ್ ಧ್ವನಿಯಲ್ಲೇ ಮಾತನಾಡಿರ್ತಕ್ಕಂಥದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯೆ ನೀಡಿದ್ರು. ಅವರು ಯಾವ ರೀತಿಯಾಗಿ ಮಾತನಾಡಿದ್ರೆ ಅನ್ನುವಂಥದ್ದು ಕೂಡ ನಾನು ನೋಡಿಲ್ಲ, ಆದ್ರೆ ಮಾಧ್ಯಮದಲ್ಲಿ ಕೇಳಿದ್ದೇನೆ. ಅವರು ಈಗಿನ ಲೀಡರ್ಸ್ ಅವರ ಮಾತುಗಳನ್ನ ಸಹಿಸೋದಿಲ್ಲ, ಹಾಗಾಗಿ ಮುಂದೆ ಅವ್ರು ಮಾತನಾಡ್ಬೇಕಾದ್ರೆ ಒಳ್ಳೇದ್ ರೀತಿಯಲ್ಲಿ ಮಾತನಾಡಿದ್ರೆ ಒಳ್ಳೇದು ಅನ್ನುವಂತ ಮಾತು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಕೆಲವೊಂದಿಷ್ಟು ಕಾಣದ ಕೈಗಳು ಕೂಡ ಕೆಲಸ ಮಾಡಿದವೆ. ಅವರಿಗೆ ನಾನು ಈಗ ಉತ್ತರ ಕೊಡಲ್ಲ, ನಂದೇನೇ ಇದ್ರು 2028ಕ್ಕೆ ನನ್ನ ಪಕ್ಷದ ನಾಯಕರು ಯಾವ ಕ್ಷೇತ್ರವನ್ನ ಕೊಡ್ತಾರೆ ಆ ಒಂದು ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ. 2028ರ ನನ್ನ ಒಂದು ಗುರಿ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ಯಾರಿಗೂ ಕೂಡ ಸಮಸ್ಯೆ ಮಾಡಲ್ಲ. ನಾನು ಜೆಡಿಎಸ್ ಪಕ್ಷವನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಹೋಗೋದಿಲ್ಲ. ಯಾರೋ ಬುಕ್ ಮಾಡಿದ್ದಾರೆ ನನ್ನನ್ನ, ಬೇರೆ ಬೇರೆ ಪಕ್ಷದವ್ರು ಹೋಗ್ತಾರೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಚರ್ಚೆ ಇದೆ. ಆದ್ರೆ ನಾನು ಯಾವುದೇ ರೀತಿಯಾಗಿ ನನ್ನ ಒಂದು ಜೆಡಿಎಸ್ ಪಕ್ಷವನ್ನ ಬಿಟ್ಟು, ನನ್ನ ವರಿಷ್ಠರನ್ನ ಬಿಟ್ಟು ನಾನು ಯಾವ ಪಕ್ಷಕ್ಕೂ ಕೂಡ ಹೋಗೋದಿಲ್ಲ. ನಾನು ಪಕ್ಷದ ನಿಷ್ಠೆಯ ಕಾರ್ಯಕರ್ತನಾಗಿ ಅಥವಾ ನಾಯಕನಾಗಿ ನಾನು ಇರ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದಲ್ಲೇ ಕೆಲವೊಂದಿಷ್ಟು ನಾಯಕರು ಅವ್ರನ್ನ ಹೊರಗೆ ಹಾಕುವಂತ ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದು. ಗೆಲ್ಲುವಂತ ವಾತಾವರಣ ಇರುವಂತ ಸಂದರ್ಭದಲ್ಲೇ ಅವರೆಲ್ಲೇ ಇರ್ತಕ್ಕಂಥವ್ರು ಕೆಲವೊಂದಿಷ್ಟು ಈ ರೀತಿಯಾಗಿರ್ತ ಷಡ್ಯಂತ್ರ ಮಾಡಿ ನನ್ನನ್ನ ಸೋಲುವುದಕ್ಕೆ ಅವರು ಕಾರಣ ಅನ್ನುವಂತಹ ರೀತಿಯಲ್ಲೂ ಕೂಡ ಮುನಿಗೌಡರು ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.